ಒಂದು ತಿಂಗಳಿಂದ ಬಿಗ್ ಬಾಸ್ ಬರ್ತಿದೆ ಅಂತ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಬಂದಿತ್ತು. ಅದಾದ್ಮೇಲೆ ಒಂದೇ ಒಂದು ಅಪ್ಡೇಟ್ ಕೂಡ ಬಿಟ್ಟಿರಲ್ಲ ಬಿಗ್ ಬಾಸ್ ಕಡೆಯಿಂದ ಅಂತ ಹೇಳೋದು. ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಬಿಗ್ ಬಾಸ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಶೋ ಅಂತಾನೆ ಹೇಳೋದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ನೋಡುವಂಥ ಶೋ, ರಿಯಾಲಿಟಿ ಶೋ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಅಂತಾನೆ ಹೇಳೋದು. ಯಾಕಂತ ಹೇಳಿದ್ರೆ ಜನಗಳು ಊಟ ಮಾಡಿ ಕೂತಿರು ವಿಶ್ರಾಂತಿ ತಗೊಳ್ತಾ ಇರುವಂಥ ಟೈಮಲ್ಲಿ ಪ್ರೈಮ್ ಟೈಮಲ್ಲಿ ಬರುವಂಥ ಶೋ ಯಾವುದಪ್ಪ ಅಂದರೆ ಅದು ಬಿಗ್ ಬಾಸ್ ಅಂತಲೇ ಹೇಳೋದು. ಈ ಬಿಗ್ ಬಾಸ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಜನ ಯಾವುದಕ್ಕೆ ಆಗಲಿ ಕಾಯ್ದಿರುವಂಥ ಉದಾಹರಣೆಗಳೇ ಇಲ್ಲ. ಆದರೆ ವರ್ಷಕ್ಕೊಂದ್ಸತಿ ಕಾಯೋದು ಯಾವುದಕ್ಕೆ ಅಂತ ಹೇಳಿದರೆ ಅದು ಬಿಗ್ ಬಾಸ್ ಅಂತ. ಇಲ್ಲಿ ಸುದೀಪ್ ಅವರು ಎಂಟ್ರಿ ಸೀನ್ ಅಂತೂ ಮಸ್ತಾಗಿತ್ತು ಅಂತಲೇ ಹೇಳೋದು. ಮಾಸಾಗಿ ಎಂಟ್ರಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹೌದು, ಬಿಗ್ ಬಾಸ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಕಾದಿ ನೋಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಯಾಕಂತಂದರೆ ಅಷ್ಟು ರಿಯಾಲಿಟಿ ಆಗಿರುತ್ತೆ ಬಿಗ್ ಬಾಸ್ ಒಂದು ಶೋ ಅಂತಲೇ ಹೇಳೋದು. ಒನ್ ಆಫ್ ದಿ ಬಿಗ್ಗೆಸ್ಟ್ ಶೋ ಕರ್ನಾಟಕದಲ್ಲಿ ಆಗಿರ್ಬೋದು, ಇಲ್ಲಿ ಇಂಡಿಯಾದಲ್ಲಿ ಆಗಿರೋದು. ಬಿಗ್ ಬಾಸ್ ಅನ್ನೋದು ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳೋದು. ಸಖತ್ತಾಗಿ ಎಂಟ್ರಿ ಕೊಟ್ಕೊಂಡು ಬಂದಿರೋ ಲಾಸ್ಟ್ ಇಯರ್ ಸುದೀಪ್ ಅವರು ಮಾರ್ಕ್ ಫಿಲಮ್ಗೋಸ್ಕರ ನಿಮಗೆ ಲಾಂಗ್ ಏರ್ಸ್ನ ಬಿಟ್ಟಿರ್ತಾರೆ. ಆದರೆ ಈ ಸತಿ ಸ್ವಲ್ಪ ಶಾರ್ಟ್ ಏರ್ನ ಬಿಟ್ಟಿದ್ದಾರೆ ಅಂತ ಹೇಳೋದು. ಸಖತ್ ಖಡಕ್ಕಾಗಿ ಕಾಣ್ತಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತಲೇ ಹೇಳ್ಬೋದು. ಈ ಸತಿ ಅಂತ ಅವ್ರು ನಡ್ಸ್ಕೊಡುವಂಥ ಬಿಗ್ ಬಾಸ್ ಯಾವುದೇ ಒಂದು ಶೋ ಅಷ್ಟು ಕೂಡ ಬಿಗ್ ಬಾಸ್ ನಡ್ಸ್ಕೊಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದು. ಆಲ್ಮೋಸ್ಟ್ 13 ಸೀಸನ್ಗಳು ಕೂಡ ಇಲ್ಲಿ ಸುದೀಪ್ ಅವರೇ ಮಾಡಿದ್ದಾರೆ. ಅದು ನಮ್ಮ ಕರ್ನಾಟಕದ ರೆಕಾರ್ಡ್ ಅಂತಲೇ ಹೇಳ್ಬೋದು. ಈ ಸೀಸನ್ ಯಾರ್ಯಾರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.